ಎಲ್ರಿಗೂ ನಮಸ್ಕಾರ. ಇವತ್ತು ಮುಖ್ಯವಾಗಿ ನಿಮಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ತುಂಬ ಲೇಟಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾನು ನಿಮ್ಮನ್ನು ಬರೋಕ್ಕೆ ಹೇಳಿದ್ದೆ. ಸೊ ನೀವು ಎಲ್ಲರೂ ಬಂದಿರೋದಕ್ಕೆ ತುಂಬ ತುಂಬ ಕೃತಜ್ಞತೆ ಸಲ್ಲಿಸ್ತೀನಿ. ಎಲ್ರಿಗೂ ಶಾಕಿಂಗ್ ಅನಿಸುತ್ತೆ. ಎಲ್ಲ ಬರ್ತಾಯಿದ್ದೀನಿ ಕೇಳಿ ಏನು ಸಸ್ಪೆನ್ಸ್ ಏನು ಶಾಕಿಂಗ್ ಏನು 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 ಅಂತೆಲ್ಲ ಕೇಳ್ತಾಯಿದ್ರಿ. ಚಿತ್ರ ಮಾಡೋದೊಂದೇ ನಮ್ಮ ಕೆಲಸ, ಇನ್ನೇನು ಇಲ್ಲ, ಬೇರೆ ಇನ್ನೇನು ಗೊತ್ತಿಲ್ಲ ನಮಗೆ. ಸೊ ಚಿತ್ರ ಮಾಡಿದ್ವಿ. ಸೊ ಆ ಚಿತ್ರನ ಜನಗಳು ಮತ್ತು ಡಿ ಬಾಸ್ ಸೆಲೆಬ್ರಿಟೀಸು ಎಲ್ಲ ಸೇರಿ ಕನ್ನಡ ರಾಜ್ಯದಲ್ಲಿ ಎಲ್ಲ ಚಿತ್ರಪ್ರೇಮಿಗಳು ಕಾಟೇರ ಚಿತ್ರನ ದೊಡ್ಡ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಸೊ ಅದೊಂದು ತುಂಬ ದೊಡ್ಡ ಸಂತೋಷ ನಮ್ಮೆಲ್ರಿಗೂ. ಸೊ ಮುಖ್ಯವಾಗಿ ಒಂದು ಚಿತ್ರ ಚೆನ್ನಾಗಿದೆ ಅನ್ನೋ ಒಂದು ಮಾತು ಬರಬೇಕು ಅಂದರೆ ಎಲ್ಲ ಅಂಶಗಳು ಚೆನ್ನಾಗಿರ್ಬೇಕು. ಅದರಲ್ಲಿ ಒಂದು ಸೂಪರ್ ಡೂಪರ್ ಹಿಟ್ ಆಗಬೇಕು ಅಂದರೆ ಇನ್ನೂ ಅದರ ಡೆಪ್ತ್ ಅಂತೇನು ಹೇಳ್ತೀವಿ, ಒಂದು ಕತೆ ವಿಷಯ ಆಗ್ಬೋದು, ಆ ಕತೆಗೆ ಸೂಕ್ತವಾದಂಥ ಸಂಭಾಷಣೆ ಆಗ್ಬೋದು, ಹಾಗೆ ಒಂದೊಂದು ಜೋಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲನೂ ಒಂದು ಚಿತ್ರಕ್ಕೆ ಬೇಕಾದಂಥ ಅಂಶಗಳು ತುಂಬ ಮುತ್ತಿನಂಗೆ ಪೋಣಿಸಿರೋಂಥ ಒಂದು ಮುತ್ತಿನ ಹಾರ ಆಗಬೇಕು. ಇಲ್ಲ ಆ ಥರದ್ದು ಒಂದು ದೊಡ್ಡ ಸಕ್ಸಸ್ ಆಗಬೇಕು ಅಂದರೆ ಇವೆಲ್ಲ ತುಂಬ ಮುಖ್ಯವಾಗಿ ಒಂದು ಶ್ರದ್ಧೆ ಭಕ್ತಿಯಿಂದ ಮಾಡೋವಂಥ ಒಂದು ಚಿತ್ರನ ಎಲ್ಲರೂ ಮಾಡ್ತಾರೆ. ಬಟ್ ಈ ಚಿತ್ರ ಆಗಿ ಬಂತು ಅಂತ ನಾನು ಹೇಳ್ತೀನಿ. ಸೊ ಆ ವಿಷಯದಲ್ಲಿ ಒಬ್ಬ ರೈಟ್ರ್ ಅನ್ನೋದು, ಡೈರೆಕ್ಟರ್ ಅನ್ನೋದು, ಒಬ್ಬ ಡೈಲಾಗ್ ರೈಟರ್ ಅನ್ನೋದು, ಒಬ್ಬ ಸ್ಟೋರಿ ರೈಟರ್ ಅನ್ನೋದು, ಸೊ ಎಲ್ಲರೂ ತುಂಬ ಮುಖ್ಯ ಆಗ್ತಾರೆ. ಹಾಗೆ ನಾಯಕ ನಟ ದರ್ಶನ್ ಅವರು ನಾವೇನು ಮಾಡಿಲ್ಲ, ಸಾಕು ನೀವು ಮಾಡಿರೋ ಆ್ಯಕ್ಟಿಂಗ್ನ ಎಲ್ಲರೂ ಹೊಗಳ್ತಾರೆ, ಅದಕ್ಕಿಂತ ಇನ್ನೇನು ಬೇಕು. ಪ್ರೊಡ್ಯೂಸರ್ ಕಾಸಕ್ಕೆ ನಾವು ಆ್ಯಕ್ಟ್ ಮಾಡ್ತೀವಿ, ಎಲ್ಲರೂ ಆಗ್ತಾರೆ ಪಾಪ, ನೀವು ಆ್ಯಕ್ಟ್ ಮಾಡ್ತೀರ. ಆ ಕತೆ ತುಂಬ ಮುಖ್ಯ ಆಗುತ್ತೆ. ಆ ಪಾತ್ರ ಅನ್ನೋದು, ಆ ಕತೆ ಒಂದು, ಆ ಕತೆಗೆ ತಕ್ಕನಂಗೆ ಒಬ್ಬ ಹೀರೋಗೆ ಸಿಕ್ಕುವಂಥ ಒಂದು ಕ್ಯಾರೆಕ್ಟರು ಅಂತೀವಲ್ಲ, ಪಾತ್ರ ಅಂತೀವಲ್ಲ, ಅದು ತುಂಬ ವಿಭಿನ್ನವಾಗಿರೋವಂಥದ್ದು ಸಿಗೋದು ತುಂಬ ಅಪರೂಪ. ಅದೆಲ್ಲ ಚಿತ್ರದಲ್ಲೂ ಒಂದೊಂದು ಪ್ರಯತ್ನ ಮಾಡ್ತಾಯಿರ್ತೀವಿ ಎಲ್ಲರೂ. ಸೊ ಅದು ಮಾಡೋ ಸಂದರ್ಭದಲ್ಲಿ ಈ ಚಿತ್ರದಲ್ಲಿ ದರ್ಶನ್ ಅವರಿಗೆ ಈ ಥರ ಒಂದು ಪಾತ್ರ ಸಿಕ್ಕಿರೋದು ನಿಜವಾಗಲೂ ನಾನಲ್ಲ, ನಮ್ಮ ಚಿತ್ರತಂಡ ಅಲ್ಲ, ಇಡೀ ಕರ್ನಾಟಕದ ಜನತೆ, ಇಡೀ ಚಿತ್ರಪ್ರೇಮಿಗಳು ತುಂಬ ಇಷ್ಟಪಟ್ಟು ಅವರಿಗೆ ಹಲವಾರು ಬಿರುದುಗಳನ್ನ ಕೊಟ್ಟಿದ್ದಾರೆ. ಅದೆಲ್ಲರಿಗೂ ಗೊತ್ತಿರೋಂಥ ವಿಷಯ. ಸೊ ಈ ಒಂದು ಸಂತೋಷ ಸಂದರ್ಭದಲ್ಲಿ ಮೂಲವಾಗಿ ಇಂಥ ಒಂದು ದೊಡ್ಡ ಸಕ್ಸಸ್ ಆಗಬೇಕು ಅಂದರೆ ಯಾರ್ಯಾರು ಕಾರಣ ಅನ್ನೋದನ್ನು ನಾವು ಮಾತಾಡ್ಕೊಂಡಾಗ ಕತೆ ಬರೆದೋದು ತುಂಬ ಮುಖ್ಯ ಆಗ್ತಾನೆ ರೀ. ಯಾಕಂದರೆ ನಮ್ಮಲ್ಲಿ ಕತೆ ಬರೆಯೋರು ತುಂಬ ಕಮ್ಮಿ ಆಗ್ಬಿಟ್ಟಿದ್ದಾರೆ. ಈಗ ಒಂದು ಒಳ್ಳೊಳ್ಳೆ ಕತೆಗಳು ಸಿಗಬೇಕು ಅಂತ ಎಷ್ಟು ಹುಡುಕ್ತೀವಿ ನಾವು ಅಂದರೆ, ಅದು ಇವಾಗ ಒಂದು ಸಮುದ್ರದಲ್ಲಿ ಒಂದು ಮುತ್ತುಡ್ದಂಗೆ ಮುತ್ತುಡ್ಕಕ್ಕೆ ಹೋಗೋನೆ ಅಂತ ಗೊತ್ತಾಗುತ್ತೆ. ಆದರೆ ಒಬ್ಬ ಡೈರೆಕ್ಟ್ರು, ಒಬ್ಬ ನಿರ್ಮಾಪಕ, ಒಬ್ಬ ಸ್ಟಾರು, ಅದರಲ್ಲೂ ಸೂಪರ್ ಸ್ಟಾರ್ ಅನ್ನೋರಿಗೆ ಆ ಕತೆ ದಿನ ಬೆಳಿಗ್ಗೆ ಹತ್ರ ಎಷ್ಟು ಕತೆ ಹುಡುಕ್ತಾ ಇರ್ತೀವಿ ಅಂತ ನಮ್ಗೆ ಗೊತ್ತಾಗುತ್ತೆ. ಸೊ ಕತೆ ಅನ್ನೋದು ತುಂಬ ಮುಖ್ಯ. ಸೊ ಜಡೇಶ್ ಅವರು ಆ ಕತೆನ ತುಂಬ ಚೆನ್ನಾಗಿ ಬರೆದು, ತರುಣ್ ಅದ್ರ ಜೊತೇಲಿ ಕೂತ್ಕೊಂಡು ಆ ಕತೆನ ಇಬ್ಬರು ಸೇರ್ಕೊಂಡು ತುಂಬ ಅದ್ಧೂರಿಯಾಗಿ ಒಂದು ಒಳ್ಳೆ ಅದ್ಭುತವಾದಂಥ ಒಂದು ಕತೆ ಕೊಟ್ಟಂಥ ಜಡೇಶ್ ಅವ್ರಿಗೆ, ಮತ್ತು ಆ ಕತೆ ಕೊಟ್ಟ ನಂತರ ಅದನ್ನು ಇನ್ನೂ ಸ್ಟ್ರಾಂಗ್ ಮಾಡಿ ಜನಗಳಿಗೆ ಮನಸ್ಸಿಗೆ ತಟ್ಟುವಂಥ ಡೈಲಾಗ್ ಬರೆಯುವಂಥ ವಿಷಯ ತುಂಬ ಮುಖ್ಯವಾದ ಕೆಲಸ ಅದು. ಸೊ ಈ ಚಿತ್ರದಲ್ಲಿ ಆ ಸಂಭಾಷಣೆ ಬರೆದಂಥ ಮಾಸ್ತಿ ತುಂಬ ಹತ್ತಿರವಾಗ್ಬಿಟ್ರು ಪ್ರೇಕ್ಷಕರಿಗೆ. ಸೊ ಅವರಿಗೆ ಈ ಇಬ್ಬರ ಒಂದು ಏನು ಹೇಳ್ತೀವಿ ಪಿಲ್ಲರ್ಸ್, ಆಮೇಲೆ ಇಲ್ಲಾಂದರೆ ಫೌಂಡೇಶನ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ, ಅಂಥ ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮ್ನ ಕಾಟೇರಕ್ಕೆ ಕಟ್ಕೊಟ್ಟಂಥವ್ರು. ಈ ಚಿತ್ರದಲ್ಲಿ ಹಲವಾರು ಕಲಾವಿದರು ನಟಿಸಿದ್ದಾರೆ. ಈ ಹಲವಾರು ಕಲಾವಿದರು ನಟಿಸಿರೋದ್ರಲ್ಲಿ ಎಲ್ಲರೂ ತುಂಬ ಅದ್ಭುತವಾಗಿ ನಟಿಸಿದ್ರು. ಎಲ್ಲ ಖುಷಿಯಾಗಿ ಎಲ್ಲರೂ ಅವರವರ ಪಾತ್ರನ ಎಷ್ಟು 100% ಅವರ ಪರ್ಫಾರ್ಮೆನ್ಸ್ ಆಗ್ಬೋದು ಅಷ್ಟು ಕೊಟ್ಟಿದ್ದಾರೆ. ಸೊ ಅವರೆಲ್ಲರ ಖುಷಿ ಸಂತೋಷ ಎಲ್ಲರ ಜೊತೆಯಲ್ಲಿ ಸೂರಜ್ ಒಬ್ಬರು ತುಂಬ ಮುಖ್ಯವಾಗಿ ಒಂದು ಒಳ್ಳೆಯ ಪಾತ್ರ, ಒಬ್ಬ ಹೊಸ ಪ್ರತಿಭೆ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು. ಆ ಒಂದು ಚಿತ್ರದ ಚಿತ್ರೀಕರಣ ಎಲ್ಲ ಆಗಿ ಅವರು ಒಂದು ಆಗಬಾರ್ದಾಗಿತ್ತು, ಒಂದು ಆಕ್ಸಿಡೆಂಟ್ ಆಗಿ ಅದರಲ್ಲಿ ಅವ್ರಿಗೆ ಸ್ವಲ್ಪ ಕಾಲು ಪ್ರಾಬ್ಲಮ್ ಆಗಿದೆ. ಸೊ ಮುಖ್ಯವಾಗಿ ಈ ಮೂವರನ್ನು ಮನಸ್ಸಲ್ಲಿ ಇಟ್ಕೊಂಡು ನಾನು ಮತ್ತು ದರ್ಶನ್ ಅವರು, ತರುಣ್ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇವರು ಮೂವರು ಒಂದೊಂದು ಕಾರ್ ಕೊಡಬೇಕು ಅಂತ ಅನ್ನಿಸ್ತು. ಈ 100ರ ಸಂಭ್ರಮ ಕೂತ್ಕೊಂಡು ನಾವು ಅಲ್ಲಿ ಇಲ್ಲಿ ಆಡಿಟೋರಿಯಮಲ್ಲಿ ಮಾಡೋದು ಅಂತಲ್ಲ, 100ನೇ ದಿನ ಆಚರಣೆ
ಅನ್ನೋದು ಮಾಮೂಲಿ ಮಾಡ್ತಾ ಇರ್ತೀವಿ. ಆಚರಣೆ ಅನ್ನೋದು ದೊಡ್ಡ ವಿಷಯ ಅಲ್ಲದಲ್ಲ. ಸೊ ಆಚರಣೆನ ನಾವು ಈ ಥರ ಮಾಡೋಣ. ಸೊ ಇವು ಮೂವರಿಗೂ ಒಂದೊಂದು ಕಾರನ್ನ ಕೊಡೋಣ. ಈ ಸಂದರ್ಭದಲ್ಲಿ 100ನೇ ದಿನದ ಒಂದು ಅದ್ಧೂರಿಯಾದಂಥ ಒಂದು ಆಚರಣೆ ಅನ್ನೋದೇನಿರ್ತದೆ ನಾವು ಈ ಥರ ಆಚರಿಸ್ಕೋಬೇಕು ಅನ್ನೋದನ್ನು ನಮಗೆ ಅನ್ನಿಸ್ತು. ಖುಷಿಯಾಗಿ ನಿಮ್ಮ ಹತ್ರ ನಾವು ಹಂಚ್ಕೋತಾ ಇದ್ದೀವಿ. ಸೊ ಈ ಮಾಸ್ತಿ ಅವರಿಗೆ ಜಡೇಶ್ ಬೆಲೆ ಗಿಫ್ಟ್ ಬೆಲೆ ನೀವು ಎಷ್ಟೆಷ್ಟು ಹಾಕೋತೀರಿ ಅದಕ್ಕೆ ಸಿನಿಮಾ ಬಜೆಟ್ 5 ಕೋಟಿ ಹಾಕೊಳ್ಳಿ ಸರ್. ನಿಮಗೆ ಕರ್ಕೊಂಡು ಹೋಗ್ತೀವಿ ಅಲ್ಲೇ. ಯಾವತ್ತೂ ಅದೇನೆ ಕೇಳಿದ ತಕ್ಷಣ ಕೇಳಿದ್ರೆ ಬೆಲೆ ಎಷ್ಟು ಅಂತ ಕೇಳಿದ್ರೆ ಹಂಗಾರೆ ನೀವು ಅಳಿತಾ ಇದ್ದೀರಾ? ಅದು 10 ರೂಪಾಯಿದು ಆಗ್ಬೋದು, 1000 ರೂಪಾಯಿ ಗಿಫ್ಟೇ ಸರ್. ಹಂಗನ್ಬಿಟ್ಟು ಗಿಫ್ಟ್ ಕೊಟ್ಬಿಟ್ಟು ವಾಪಸ್ಗಂತೂ ಕೇಳಲ್ಲ ನಾವು. ಪ್ರೀತಿಗೆ ಬೆಲೆ ಕಟ್ಟಕ್ಕಾಗುತ್ತಾ? ನಾವು ಅದನ್ನು ಕೊಡ್ತಾ ಇದ್ದೀವಿ ಅಂತಲ್ಲ, ಅವರು ಮಾಡಿರೋಂಥ ಒಂದು ಕೆಲಸಗಳನ್ನು ಅವ್ರ ಶ್ರದ್ಧೆಯಿಂದ ಮಾಡಿರೋಂಥ ಒಂದು ಚಿತ್ರನ ನಮಗೆಲ್ಲ ಖುಷಿಯಾಗಿ ಇಡೀ ರಾಜ್ಯದ ಜನತೆ ಖುಷಿಯಾಗಿರೋದ್ರಿಂದ ನಮ್ಮದು ಒಂದು ಚಿಕ್ಕ ಕಾಣಿಕೆ ಅಷ್ಟೇ. ಇನ್ನೇನಿಲ್ಲ, ಸ್ಮಾಲ್ ಗಿಫ್ಟ್. ಸಿನಿಮಾಗಳು ತುಂಬ ಚೆನ್ನಾಗಾದಾಗ ತಂತ್ರಜ್ಞರಿರ್ಬೋದು ಅಥವಾ ಕಲಾವಿದರಿಗಿರ್ಬೋದು ಈ ಥರದೊಂದು ಉತ್ತೇಜನ ಕೊಡ್ತಕ್ಕಂಥದ್ದು ನಿಜವಾಗ್ಲೂ ತುಂಬ ಪಾಸಿಟಿವ್ ನೋಟ್ ಎಲ್ಲರಿಗೂ ಇಂಡಸ್ಟ್ರಿಯಲ್ಲಿ. ಈ ಥರದೊಂದು ಕಾರ್ಯಗಳು ಬೇರೆ ಇಂಡಸ್ಟ್ರಿಯಲ್ಲೂ ನಡೀತಾ ಇದ್ವು. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನೀವು ಮೊದಲ ಬಾರಿಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಾ. ತುಂಬ ಜನಕ್ಕೆ ಉತ್ತೇಜನ ಆಗುತ್ತೆ ಇದು. ಬೇರೆ ಪ್ರೊಡ್ಯೂಸರ್ಸ್ಗೂ ಎಲ್ಲ ಒಂದು ಕಡೆ ನಾವು ಕೊಡಬೇಕು ಅನ್ನೋ ಒಂದು ಮೋಟಿವ್ ಆಗುತ್ತೆ. ಈ ಮೋಟಿವ್ ಬಂದಿದ್ದು ಹೇಗೆ ಸರ್? ಮುಖ್ಯವಾಗಿ ಈಗ ನಾವ್ಯಾರು ಹೊಸಬ್ರಲ್ಲ ಇಲ್ಲಿ. ಚಿತ್ರರಂಗ ದರ್ಶನ್ ಅವರಾಗ್ಬೋದು, ತರುಣ್ ಆಗಲಿ, ನಾನಾಗಲಿ. ನಮ್ಗೆ ಇಲ್ಲೇನು ಕೊರತೆ ಇರೋದು ಅನ್ನೋದಂದರೆ ಒಬ್ಬ ರೈಟರ್, ಬರಹಗಾರರು ಇಲ್ಲ ನಮ್ಮಲ್ಲಿ. ಸೊ ಕತೆಗಳು ಎಷ್ಟು ಇವಾಗ ಈ ಮಧ್ಯದಲ್ಲಿ ನೋಡಿರ್ತೀರ ನೀವು, ಮಲಯಾಳಂ ಪಿಕ್ಚರ್ಗಳು ಎಷ್ಟು ಚೆನ್ನಾಗಿ ಅದ್ದೂರಿ ಖುಷಿ ಆಗುತ್ತೆ ನಮಗೆ. ಸೊ ಓನ್ಲಿ ಬಿಕಾಸ್ ಆಫ್ ದಿ ಕಂಟೆಂಟ್. ಕತೆಗಳು ಬೇಕು, ಕತೆ ಇರಬೇಕು. ಸೊ ಎಲ್ಲ ರೈಟರ್ಸ್ಗೂ ಒಂದು ಉರ್ದುಂಸೋಣ ನಾವು. ಸೊ ಒಳ್ಳೆ ಕತೆಗಳು ಬರೀಲಿ, ಒಳ್ಳೊಳ್ಳೆ ಕತೆಗಳನ್ನ ತರಲಿ ಚಿತ್ರರಂಗಕ್ಕೆ. ಅಂಥ ಒಂದು ರೈಟರ್ಸ್ಗಳು ಚಿತ್ರರಂಗ ಬರಬೇಕು ಅನ್ನೋದು ಒಂದು ಉದ್ದೇಶ. ಎರಡನೇದು, ಅದನ್ನ ಇಟ್ಕೊಂಡು ಸಂಭಾಷಣೆ ಬರಿತಾ ಇರ್ತಾರೆ, ಸುಮಾರು ಜನ ಬರೀತಾರೆ ಪಾಪ. ಅವ್ರಿಗೂ ಒಂದು ಪ್ಲ್ಯಾಟ್ಫಾರ್ಮ್, ಅವರು ಬರಲಿ. ಸೊ ಇವೆರಡು ಸ್ಟ್ರಾಂಗ್ ಆದರೆ ಚಿತ್ರರಂಗ ತುಂಬ ಅದ್ಧೂರಿಯಾಗಿ ಯಶಸ್ವಿ ಚಿತ್ರಗಳನ್ನ ಕೊಡ್ಬೋದು ನಾವೆಲ್ಲ. ಅದೇ ಉದ್ದೇಶ, ಬೇರೆ ಏನೂ ಇಲ್ಲ. ರೀಸೆಂಟ್ ಆಗಿ ತರುಣ್ ಸರ್ ಒಂದು ಕಾಸ್ಟ್ಲಿ ಕಾರ್ನ ಖರೀದಿ ಮಾಡಿದ್ರು, ತಾಯಿ ಅವ್ರನ್ನ ಕರ್ಕೊಂಡೋಗಿ. ನಾವೆಲ್ಲ ಅಂದ್ಕೊಂಡ್ವಿ ಬಹುಶಃ ಕಾಟೇರ ತುಂಬ ದೊಡ್ಡ ಸಕ್ಸಸ್ ಆಯಿತು, ಒಳ್ಳೆ ರೆಮ್ಯುನರೇಷನ್ ಕೊಟ್ಟಿದ್ದಾರೆ, ಹಾಗಾಗಿ ಕಾರ್ ತಗೊಂಡ್ರು ಅಂತ. ಅನ್ಕೊಳ್ಳೋದಲ್ಲ, ನಿಜಾನೇ ತಾನೆ. ಅದಕ್ಕೊಂದು ಒಳ್ಳೆ ಪೇಮೆಂಟ್ ಸಿಕ್ಕಿದೆ ಅಂತಲೇ ನಾನು ತಗೊಂಡಕ್ಕಾಗಿರೋದಲ್ವಾ. ಏನಾಗುತ್ತೆ ಅಂದರೆ, ತರುಣ್ ಆಗಲಿ ದರ್ಶನ್ ಆಗಲಿ ಈ ಚಿತ್ರಕ್ಕೆ ನನಗೆ ಒಬ್ಬ ಹೀರೋ, ಒಬ್ಬ ಡೈರೆಕ್ಟರ್ ಅಂತಲ್ಲ, ನನಗೆ ನಮ್ಮ ಫ್ಯಾಮಿಲಿ ಅಂತ ನಾನು ಅಂದ್ಕೊಂಡಿರೋದು. ಸೊ ನಾವು ಈ ಥರ ಕೂತ್ಕೊಂಡು ಈ ಥರದ ಒಂದು ಸರ್ಪ್ರೈಸಿಂಗ್ ಅಂತ ಏನು ಹೇಳ್ತಾ ಇದ್ದೀನಿ. ಸೊ ಇದನ್ನು ಮುಂಚೆನೇ ಹೇಳ್ಬೋದಾಗಿತ್ತು. ಸೊ ಅದು ಬೇರೆ ಬೇರೆ ಏನೇನೋ ಆಗುತ್ತದು. ಸೊ ಅದಕ್ಕೆ ನಿಮಗೂ ಅಷ್ಟೇ, ನೀವು ಬಂದ ತಕ್ಷಣ ಏನು ಸರ್ ಕಾಂಟ್ರವರ್ಸಿನ ಇಲ್ಲ ಅಂತೆಲ್ಲ ಶುರು ಮಾಡಿದ್ರೆ ನೀವು. ಕೆಲವರು ಸಸ್ಪೆನ್ಸು, ಸರ್ಪ್ರೈಸು ಈ ಥರದ್ದೆಲ್ಲ. ಸೊ ನಮ್ಮದು ರಾಕ್ಲೈನ್ ಎಂಟರ್ಟೈನ್ಮೆಂಟ್ಸ್, ರಾಕ್ಲೈನ್ ವೆಂಕಟೇಶ್ ಹತ್ರ ಕಾಂಟ್ರವರ್ಸಿ ಇರಲ್ಲ. ಆ ಥರದ್ದು ಸಸ್ಪೆನ್ಸ್ ಇರ್ತದೆ, ಥ್ರಿಲ್ ಇರ್ತದೆ, ಎಂಟರ್ಟೈನ್ಮೆಂಟ್ ಇರ್ತದೆ. ಅವ್ರು ಕೇಳ ನನಗೆ ಕೇಳಿದ್ರೆ ಆ್ಯಕ್ಚುಲಿ ನಾನು ಸೀಕ್ವಲೇ ಮಾಡಲ್ಲ ಸರ್. ಮುಗಿದು ಕಾಟೇರ ಮುಗಿದೋಯ್ತು, ಒಂದೇ ಕತೆ ತಿರ್ಗಾ ಅದನ್ನು ವಿ ಶುಡ್ ನಾಟ್. ಅಲ್ಲ ಆ ಕತೆ ನನಗಿಷ್ಟ ಇಲ್ಲ ಅಷ್ಟೇ, ಗೊತ್ತಿಲ್ಲ ಬೇರೆಯವ್ರಿಗೆ, ನನಗಿಷ್ಟ ಅಲ್ಲ. ಯಾಕಂದ್ರೆ ಕಾಟೇರ ಕನ್ನಡದಲ್ಲೇ ಗೆದ್ದೆತ್ತಿನ ಬಾಲ ಹಿಡಿಬಾರ್ದು ಅಂತ, ಗೆದ್ದೆತ್ತಿನ ಬಾಲ ಹಿಡಿಯೋದು ಮುಗಿತದ ಮುಗಿದೋಯ್ತು. ಇನ್ನೂ ಅದನ್ನ ಎಳಿತೀವಿ ಅಂದರೆ ಹಂಗಾರೆ ಫಸ್ಟ್ ಹಾಫೇ ನಿಮ್ಗೆ ಆ್ಯಕ್ಚುಲಿ 3 ಅವರ್ ತೋರಿಸ್ಬೇಕಾಗ್ತದೆ. ಈ ಸಕ್ಸಸ್ ಮಾಡ್ತಾರೆ ಬರ್ಬೋದು ಮುಂದಕ್ಕೆ. ಈಗ ಯಾರಾದ್ರೂ ಏನಾಗುತ್ತೆ ಅಂದರೆ, ನಾವು ಕತೆ ಸಿಕ್ಕಿದ್ರೆ, ಈ ಕತೆ ಸಿಕ್ಕಿದ್ರೆ ದರ್ಶನ್ ಸೂಟ್ ಆಗುತ್ತೆ, ದರ್ಶನ್ ಕತೆ ಕೇಳಮ್ಮ ಚೆನ್ನಾಗಿದೆಯಾ ಮಾಡೋಣ. ಸೊ ಆ ಥರ ಮಾಡ್ಕೊಂಡು ನಾನೇನು ಇಮ್ಮಿಡಿಯೇಟಾಗಿ ಆ ಹೀರೋಗಳು ಡೇಟ್ ಇಟ್ಕೊಂಡು ಈ ಹೀರೋ ಡೇಟ್ ಇಟ್ಕೊಂಡು ಸಿನಿಮಾ ಮಾಡೋ ಪ್ರೊಡ್ಯೂಸರ್ ನಾನು ಅಲ್ವೇ ಅಲ್ಲ. ಹೀರೋ ಡೇಟ್ ಇದ್ದರೂ ಕತೆ ಸಿಗಲಿಲ್ಲ ಅಂದ್ಬಿಟ್ಟು ನಾನು ಹೀರೋ ಡೇಟ್ ಬಿಟ್ಬಿಟ್ಟಿದ್ದೀನಿ. ಸೊ ಆ ಥರ ಮೂವರೆಗೂ ಆ ಥರ ಸಿಕ್ಕಿದಾಗ ಸೆಟ್ ಆದರೆ ಡೆಫಿನೆಟಾಗಿ ಮಾಡ್ತೀವಿ. ಅದೇನು ದರ್ಶನ್ ಸರ್, ದರ್ಶನ್ ಅವರು ನಟನಾಗಕ್ಕೂ ಬಿಫೋರ್ ಒಬ್ಬ ಟೆಕ್ನಿಷಿಯನ್. ಸೊ ಹಂಗಾಗಿ ಇವತ್ತು ನಿಮ್ಮ ಚಿತ್ರದ ಟೆಕ್ನಿಷಿಯನ್ಸ್ಗೆ ಈ ಥರದ ಒಂದು ಉತ್ತೇಜನ ಕೊಡ್ತಿರೋದ್ರ ಬಗ್ಗೆ ಆಸ್ ಅ ಟೆಕ್ನಿಷಿಯನ್ ಆಗಿ ಭಾಳ ಖುಷಿ ಆಗುತ್ತಲ್ಲ ಸರ್. ಒಂದೇನಂದರೆ ಪ್ರೊಡ್ಯೂಸರ್ ಕಾಣಿಸ್ತಾರೆ, ಡೈರೆಕ್ಟರ್ ಕಾಣಿಸ್ಬಿಡ್ತಾರೆ, ಹೀರೋಗಳು ಕಾಣಿಸ್ತಾರೆ, ಕಲಾವಿದರು ಕಾಣಿಸ್ಬಿಡ್ತಾರೆ, ಟೆಕ್ನಿಷಿಯನ್ಸ್ಗಳು ಕಾಣಿಸಲ್ಲ. ಅವ್ರು ಮುಂದಕ್ಕೆ ತರ್ತಾರೆ.
ಅವರಿದ್ರೆ ನಾವು ಸರಿ ಒಬ್ಬನ ಆ್ಯಕ್ಚುಲಿ ಒನ್ ಮ್ಯಾನ್ ಶೋ ಅಲ್ಲ, ನಾನು ಅದಕ್ಕೆ ಯಾವಾಗಲೂ ಹೇಳ್ತೀನಲ್ಲ, ಇಟ್ಸ್ ನಾಟ್ ಒನ್ ಮ್ಯಾನ್ ಶೋ ಅಂತ. ಇದು ಒಂದು ಹೊಸ ಹಾದಿ ಆಗಿದೆ. ಯಾಕಂದರೆ ಇಷ್ಟು ದಿವಸ ಕನ್ನಡ ಚಿತ್ರರಂಗದಲ್ಲಿ ಸರ್ ತಂತ್ರಜ್ಞರಿಗೆ ಒಂದು ಸರಿಯಾದ ವೇದಿಕೆ ಸಿಗ್ತಾ ಇಲ್ಲ, ಅವರಿಗೆ ಬೆಲೆ ಸಿಗ್ತಾ ಇಲ್ಲ. ಬರೀ ನೀವು ಹೇಳಿದಾಗೆ ನಟ ನಟಿಯರಿಗೆ ಅಷ್ಟೇ ಒಂದು ವೇದಿಕೆ. ಈ ಒಂದು ಇನ್ನೊಂದು ಹೇಳ್ಬಿಡ್ತೀನಿ ಸರ್, ಅಲ್ಲ ತಂತ್ರಜ್ಞರು ಅಂತ ಹೇಳಿದ್ರು ಟೆಕ್ನಿಷಿಯನ್ಸ್ ಗುಡ್ ಒಪ್ಕೊಳ್ಳೋಣ, ಬಟ್ ಅದರಲ್ಲೂ ಕೆಲವರು ಏನು ಕೆಲಸ ಮಾಡಿಲ್ಲ, ನಾನು ಟೆಕ್ನಿಷಿಯನ್ ಅಂತ ಹೇಳ್ತಾರೆ. ಸಿ ಏನಾದ್ರು ಕಂಟೆಂಟ್ ಇದ್ದು ಅಂದರೆ ಅವನ ಹತ್ರ ಕೆಲಸ ಇದ್ದರೆ ಒಂದಲ್ಲ ಒಂದಿನ ಅವ್ನು ಹೊರಗಡೆ ಬಂದೇ ಬರ್ತಾನೆ ಸರ್, ಅಂಥವ್ರು ನಾವು ಹೇಳ್ತಾರೆ. ಸರ್, ಈಗ ಸದ್ಯಕ್ಕೆ ಚಿತ್ರೋದ್ಯಮದ ಪರಿಸ್ಥಿತಿ ಸರ್ ತುಂಬಾ ಕಾಟೇರ ಅಷ್ಟೇ ಸರ್, ಸಕ್ಸಸ್ಸು ನೋಡಿ, ಗಿಫ್ಟ್ ಕೊಡ್ತಾರೆ, ಅವ್ರ ಖುಷಿ ಕೇಳಿ, ಅವ್ರು ಕೇಳಿ ಚಿತ್ರೋದ್ಯಮದ ಬೆಳವಣಿಗೆ ದೃಷ್ಟಿಯಿಂದ ಸರ್ ಅಂದ್ರೆ ಸಾಕಷ್ಟು ಚರ್ಚೆ ಆಗ್ತಿದೆ ಸೋಷಿಯಲ್ ಮೀಡಿಯಾಗಳಲ್ಲಿ, ಕೆಲವರು ಆರ್ಟಿಕಲ್ಗಳು ಬರೀತಾ ಇದ್ದಾರೆ. ಅಂದ್ರೆ ಒಂದೆರಡು ಸಿನಿಮಾಗಳು ಹಿಟ್ ಆಗುತ್ತೆ, ಇದೇ ರೀತಿಯ ಪರಿಸ್ಥಿತಿ ಮುಂದುವರೆದ್ರೆ ಲೋ ಬಜೆಟ್ ಸಿನಿಮಾಗಳು ಅಷ್ಟೊಂದು ಗಳಿಕೆ ಮಾಡದಿದ್ರೆ ಕನ್ನಡ ಚಿತ್ರೋದ್ಯಮದ ಪರಿಸ್ಥಿತಿ ಎಲ್ಲೋ ಗಂಭೀರ ಆಗ್ತಾ ಹೋಗುತ್ತಾ ಅಂತ ಚರ್ಚೆ ಇದೆ. ನನ್ನ ಸಿನಿಮಾ ನಾನು ಅದರಲ್ಲಿ ಸ್ವಾರ್ಥಿ ಸರ್, ನನ್ನ ಸಿನಿಮಾನ ಮಾತ್ರ ಯೋಚನೆ ಮಾಡ್ತೀನಿ ಸರ್, ನಾನು ಇನ್ನೊಬ್ರಿಗೆ ಹೇಳ್ಕೊಡೋಷ್ಟು ದೊಡ್ಡ ನಾನಲ್ಲ ಸರ್. ಒಟ್ಟಾರೆಯಾಗಿ ಚಿತ್ರೋದ್ಯಮದ ಬೆಳವಣಿಗೆ ಬಗ್ಗೆ ಒಂದು ಸಿನಿಮಾ ಇಟ್ಕೊಟ್ರೆ ಚಿತ್ರೋದ್ಯಮ ಬೆಳೀತದೆ ಸರ್, ಅದು ಯಾವುದೇ ಆಗ್ಬೋದು, ದೊಡ್ಡದಾಗ್ಬೋದು ಚಿಕ್ಕದಾಗ್ಬೋದು. ಸರ್, ಅದಕ್ಕೆ ಪೂರಕವಾಗಿ ಒಂದು ಪ್ರಶ್ನೆ ಅನ್ಸೋದು ಅಂದರೆ ಇದು ನೆಗೆಟಿವ್ ಪಾಸಿಟಿವ್ ಅನ್ನೋದಕ್ಕಿಂತ ಒಂದು ಚಿತ್ರೋದ್ಯಮದ ಪ್ರಶ್ನೆ ಅಷ್ಟೇ. ಅಂದರೆ ಮೊದಲೆಲ್ಲ ಹೆಚ್ಚೆಚ್ಚು ಸಿನಿಮಾ ಮಾಡಬೇಕು ಅನ್ನೋಂಥ ಒಂದು ಇದಿತ್ತು. ಅಂದರೆ ಸ್ಟಾರ್ಗಳು ಹೆಚ್ಚು ಸಿನಿಮಾಗಳನ್ನು ಮಾಡಿದಾಗ ಅದರ ಜೊತೆಯಲ್ಲಿ ಸಣ್ಣ ಸಿನಿಮಾಗಳಿಗೆ ಜನ ಥಿಯೇಟ್ರಿಗೆ ಬಂದವರು ಆ ಫ್ಲೋನಲ್ಲೇ ಸಣ್ಣ ಸಿನಿಮಾಗಳನ್ನು ಕೂಡ ನೋಡ್ತಾರೆ ಅನ್ನೋದು ಒಂದು ಅದಕ್ಕೆ ಆ ಸಕ್ಸಸ್ ರೇಟ್ ಕೂಡ ನಾವು ಹಿಂದಿಂದ ನೋಡಿದಾಗ ಅದು ಪೂರಕವಾಗಿ ಕಾಣುತ್ತೆ. ಇತ್ತೀಚಿನ ದಿನಗಳಲ್ಲಿ ಒಬ್ಬರು ಅಂತಲ್ಲ, ಅಂದರೆ ಹೀರೋಗಳೆಲ್ಲೋ ಒಂದು ಕಡೆ ದೊಡ್ಡ ಹೀರೋಗಳು ಸಿನಿಮಾ ಮಾಡೋದು ಕಮ್ಮಿ ಆಗ್ತಿರೋದ್ರೆ ಥಿಯೇಟರ್ಗಳಿಗೆ ಸಣ್ಣ ಸಿನಿಮಾಗಳು ಬಂದು ಅಲ್ಲಿ ನಿಲ್ಲೋದು ಕಷ್ಟ ಆಗ್ತಿದೆ. ನಾವು ಬಹಳಷ್ಟು ಥಿಯೇಟರ್ಗಳು ನೋಡ್ತಾ ಇದ್ವಿ, ಎಲ್ಲ ಕಡೆ ಕ್ಯಾಂಪೇನ್ ಮಾಡ್ಬೇಕಾದ್ರೆ ನೋಡಿದೆ ಸರ್, ನಾಗಮಂಗಲದಲ್ಲಿ ಯಾವುದೋ ಥಿಯೇಟರ್ ಮುಚ್ಚೋಗಿತ್ತು, ಅದು ನಿಂತ್ಕೊಳ್ತು. ನಾನು ಎಷ್ಟು ದಿನ ಆಯ್ತು ಇಲ್ಲಿಗೆ, ಯಾವುದೋ ಲಾಸ್ಟ್ ಯಾವುದೋ ಒಂದು ಪೋಸ್ಟ್ ಹಾಕಿದ್ದೆ ಅಷ್ಟೇ. ಸೊ ಏನಾಗುತ್ತೆ, ನಾನು ನನ್ನ ಉದ್ದೇಶ ಹೇಳ್ಬೋದು. ಈಗ ನಾನು ಆ್ಯಕ್ಚುಲಿ ಹೇಳಿದ್ದೆ ಅವತ್ತು, ಯಾವುದೋ ನಾವು 5ನೇ ದಿನದ ಇದು ರಿಲೀಸ್ ಬರುತ್ತೆ, ಅಕ್ಟೋಬರ್ಗೆ ನಾನು ಬಂದೇ ಬರ್ತೀನಿ. ಖಂಡಿತ ಇವತ್ತು ಆ ಸ್ಪೀಡಲ್ಲೇ ನಾನು ಹೋಗಿದ್ರೆ ಆಲ್ಮೋಸ್ಟ್ ಆಲ್ 70% ಸಿನಿಮಾ ಮುಗಿದೋದು, ಕೈ ಮುಗಿದು. ಈಗ ಈ ಪರಿಸ್ಥಿತಿಲಿ ಈಗ ನಾನು ಅವತ್ತು ಅದನ್ನೇ ಈಗ ಇನ್ನೊಂದ್ಸಲಿ ಅದಕ್ಕೆ ಮಾಡಿದಾಗ ಹೇಳ್ಬೇಕು ಅಂದ್ಕೊಂಡಿದ್ದೀನಿ. ಈಗ ಲೇಟ್ ಆಯ್ತು, ಏನು ಮಾಡಲಿ, ಅಲ್ಲ ಈ ಥರ ಸಿಚುವೇಶನ್ ಡಿಫ್ರೆಂಟ್, ಅದಕ್ಕೆ ಏನು ಮಾಡೋಕ್ಕೆ. ಸೊ ಒಂದ್ಸಲಿ ಅವ್ರು ಸಿನಿಮಾ ಬರೆದಾಗ ಒಂದೇನಾಗುತ್ತೆ, ಥಿಯೇಟರ್ ರನ್ನಿಂಗಲ್ಲಿ ಇದ್ದಾಗ ಇದಾಗುತ್ತೆ, ಇಲ್ಲ ಅವ್ರು ಮೇಂಟೆನೆನ್ಸ್ಗಾರು ಕಾಸು ಹಾಕ್ಬೇಕಲ್ಲ ಸರ್, ಪಾಪ ಅವ್ರು ಏನು ಮಾಡ್ತಾರೆ. ಎಕ್ಸಾಕ್ಟ್ಲಿ. ನಾನು ಯಾಕಂದ್ರೆ ನಾವು ರೆಗ್ಯುಲರ್ ಆಗಿ ಬಸವೇಶ್ವರನಗರದಿಂದ ಬರುವಾಗ ನವರಂಗ್ ಥಿಯೇಟರ್ ಯಾವಾಗಲೂ ಜನ ಇರ್ತಾರೆ, ದೊಡ್ಡ ದೊಡ್ಡ ಸಿನಿಮಾವನ್ನು. ಲಾಸ್ಟ್ 2 ಮಂತ್ಸಿಂದ ಆ ಥಿಯೇಟ್ರಲ್ಲಿ ಜನನೇ ಇಲ್ಲ. ಅಂದರೆ ಆ ಥರ ಬಹಳಷ್ಟಿದೆ ಎಕ್ಸಾಂಪಲ್ಸ್. ಅಂದರೆ ಹಂಗಾದಾಗ ಥಿಯೇಟರ್ಗಳು ನಡೆಯೋದು ಹೇಗೆ, ಥಿಯೇಟರ್ಗಳೇ ಇಲ್ಲ ಅಂದ್ರೆ ಏನಂದ್ರೆ ಸರ್, ಈ ಸಿನಿಮಾದ ಮುಖಾಂತರ ಒಂದು ರೆವಲ್ಯೂಷನ್ ಅಂತಾನೆ ಹೇಳ್ಬೋದು ಕನ್ನಡ ಚಿತ್ರರಂಗದ ಮಟ್ಟಿಗೆ ಸರ್. ಸೊ ಅದೇ ರೀತಿಯಾಗಿ ನಮ್ಮ ಇಂಡಸ್ಟ್ರಿಯಲ್ಲಿ ಇರುವಂಥ ನೀವು ಸೇರಿದಾಗೆ ನಟರುಗಳು ಚಿತ್ರಮಂದಿರದ ಉಳಿವಿಗೆ ಅಂದರೆ ಮುಚ್ಚೋಗ್ತಾ ಇರುವಂಥ ಚಿತ್ರಮಂದಿರಗಳನ್ನ ಹ್ಯಾಂಡ್ ಓವರ್ ಪಡ್ಕೊಂಡು ಮಾಡುತ್ತಾ ಆ ಥರದ ಒಂದು ಆಲೋಚನೆ ಇದ್ರು ಥಿಯೇಟರ್ ತಗೊಳಗಾಗಿದೆ ಅಟ್ಲೀಸ್ಟ್ ಬೇರೆ ಥರದ ಏನಾದ್ರು ಆಲೋಚನೆಗಳು. ಅಲ್ಲಮ್ಮ, ಈಗ ನೀವು ಕೇಳಿದ್ರಲ್ಲ, ನೀವೀಗ ಸಿಂಗಲ್ ಥಿಯೇಟರ್ ಹೇಳ್ತೀವಿ, ಒಂದೇ ಸಿಂಗಲ್ ಥಿಯೇಟರ್ ಹೇಳ್ತಾರೆ, ಮಾಲ್ಗಳೇ ಮುಚ್ಚಿಬಿಟ್ಟಲ್ಲ ಸರ್, ಅಷ್ಟು ಮಾಲ್ಗಳಲ್ಲಿ ಥಿಯೇಟರ್ ಮುಚ್ಚೋಗೈತಲ್ಲ. ಎಲ್ಲರೂ ಒಂದು ಯೂನಿಟಿ ಮಾಡಿ ಏನಾದ್ರು ಮಾಡಿದ್ರೆ ಈಗ ಬೆರಳೆಣಿಕೆಯಲ್ಲಿ ಅಷ್ಟಿದೆ ಸರ್. ಇಲ್ಲ, ಇದು ನಿಮ್ಮ ಅನಿಸಿಕೆ ತಪ್ಪಲ್ಲ, ಕರೆಕ್ಟೇ. ಆದರೆ ನಿಮ್ಮ ಪಾತ್ರ ತುಂಬ ದೊಡ್ಡದಾಗಿದೆ. ಆ್ಯಸ್ ಎ ಪ್ರೊಡ್ಯೂಸರಾಗಿ ಹೇಳ್ತೀನಿ, ಒಂದು ಮಾಧ್ಯಮದ ಪಾತ್ರ ತುಂಬ ದೊಡ್ಡದಾಗಿದೆ. ಯಾವ ಥರ ನೀವು ಈಗ ಹೇಳಿದ್ರೆ ಚಿತ್ರಮಂದಿರ ಮುಚ್ಚೋಗ್ತಾ ಇದೆ, ಚಿತ್ರಮಂದಿರಕ್ಕೆ ಜನ ಬರ್ತಾ ಇಲ್ಲ ಅನ್ನೋದನ್ನು ನನ್ನ ಪ್ರಕಾರ ಇವತ್ತು ನನ್ನ ಆದಂಥ ಎಕ್ಸ್ಪೀರಿಯೆನ್ಸ್ 2 ಚಿತ್ರ ಇವತ್ತಿನ ಹಿಂದೇದು ಬಿಟ್ಬಿಡಿ, ಒಂದು ಮಾರ್ನಿಂಗ್ ಶೋ ಆಗಿ ಅರ್ಧ ಗಂಟೆ ಆಗಂಗಿಲ್ಲ, ಎಲ್ಲ ಒಂದು 100 ಚಾನಲಲ್ಲಿ ಬರ್ತಾ ಇರ್ತದೆ, ಸೋಷಿಯಲ್ ಮೀಡಿಯಲ್ಲಿ ಬರ್ತಾ ಇರ್ತದೆ. ಸೊ ಇಷ್ಟು ಪ್ರಾಬ್ಲಮ್ಗಳನ್ನ ಒಬ್ಬ ಪ್ರೊಡ್ಯೂಸರು, ಒಬ್ಬ ಹೀರೋ ಆಗ್ಬೋದು, ಒಬ್ಬ ಡೈರೆಕ್ಟರ್ ಆಗ್ಬೋದು, ಎಷ್ಟು ಜನರ ಶ್ರಮ, ಅರ್ಧ ಗಂಟೆಯಲ್ಲಿ ಲಕ್ಷಾಂತರ ಜನ ಫ್ರೀಯಾಗಿ ನೋಡ್ತಾ ಇರ್ತಾರೆ. ನಾನು ಮಾಧ್ಯಮದ ಮಿತ್ರರಲ್ಲಿ ಎಷ್ಟೋ ಸರಿ ನಾನು ಕೇಳ್ಕೊಂಡಿದ್ದೀನಿ, ಒಂದು ಚಿತ್ರರಂಗಕ್ಕೆ ನೀವು ನಿಮ್ಮ ಕೊಡುಗೆ ಕೊಡಿ ನಮಗೆ. ಕೆಳಗೆ ಒಂದು ಸ್ಕ್ರಾಲ್ ಮಾಡಿ, ಬೇರೆ ಸುಮಾರು ಮಾಡ್ತಾ ಇರ್ತೀರ, ಪೈರಸಿ ಹಾಗೂ ಈ ಥರ ಚಿತ್ರಗಳನ್ನು ಚಿತ್ರಮಂದಿರದಲ್ಲೇ ಬಂದು ನೋಡೋದಕ್ಕೆ ಸಹಾಯ ಮಾಡಿ, ಇಲ್ಲ ಸಂಪರ್ಕ ಆ ಥರದ್ದು ಏನೋ ಆ ಥರದ್ದೊಂದು ನಿಮ್ಮ ಕಡೆಯಿಂದ ನಮಗೆ ಇವತ್ತಲ್ಲ, ನಾನು ಸುಮಾರು ಸರಿ ಹೇಳಿದ್ದೀನಿ, ಮಾಧ್ಯಮದ ಮಿತ್ರರಿಗೆ ಇದೊಂದು ಕೋರಿಕೆ ನನಗೆ. ಪೈರಸಿ ಸಿಕ್ಕಿದಾಗ ಅದನ್ನು ಯಾವ ರೀತಿ, ಇವಾಗ ಬೇರೆ ಕ್ರೈಮ್ ನಡೆದಾಗ ಯಾವ ರೀತಿ ನೀವೆಲ್ಲ ಅಲರ್ಟಾಗಿ ಯಾವ ರೀತಿ ಇದು ಮಾಡ್ತೀರಾ, ಅದೇ ಥರ ಚಿತ್ರರಂಗನ ಬೆಳೆಸಬೇಕು, ಉಳಿಸ್ಬೇಕು ಅಂದರೆ ಇವತ್ತಿನ ಪರಿಸ್ಥಿತಿ ಅದೇ ತುಂಬ ಮುಖ್ಯವಾಗಿ ಮಾಧ್ಯಮದ ಮಿತ್ರರು ದಯವಿಟ್ಟು ಇದನ್ನು ಮಾಡಬೇಕು. ನೀವು ಸರ್, ಇದಕ್ಕೆ ಪೂರಕವಾಗಿ ರೀಸೆಂಟಾಗಿ ಒಂದು ಆರ್ಟಿಕಲ್ ಓದ್ತಿದ್ದೆ. ತೆಲುಗು ಇಂಡಸ್ಟ್ರಿಯಲ್ಲಿ ದಿಲ್ರಾಜು ಅಂತ ಒನ್ ಆಫ್ ದ ಫೇಮಸ್ ರೆನೌಡ್ ಪ್ರೊಡ್ಯೂಸರ್,
ಅವರು ಸೇಲ್ ಆಗದೆ ಇರ್ತಕ್ಕಂಥ ಒಂದಷ್ಟು ಲೋ ಬಜೆಟ್, ಕಡಿಮೆ ಬಜೆಟ್ ತೆಲುಗು ಸಿನಿಮಾಗಳಿಗೆ ಒಂದು ವೇದಿಕೆ ಮಾಡಿಕೊಡ್ತಿದ್ದಾರೆ, ಒಂದು ಸ್ಪೆಷಲ್ OTT ಮಾಡಿದ್ದಾರೆ. ಅವರು ಅಂಥ ಸಿನಿಮಾಗಳನ್ನ ಖರೀದಿ ಮಾಡಿ ವ್ಯೂವರ್ಸ್ಗೆ 10 ರೂಪಾಯಿ 20 ರೂಪಾಯಿ ಬೇಸ್ ಮೇಲೆ ಬಿಡೋದು, ಪೇಯ್ಡ್ ಮಾಡಿ ನೋಡೋದು. ಇಲ್ಲೂ ಮಾಡ್ತಾವ್ರೆ ಆ ಥರ, ಸುಮಾರು ಇಲ್ಲೂ ಇದ್ದಾರೆ ಆ ಥರ. ಇವಾಗ ಯಾವ್ಯಾವ ಚಿಕ್ಕ ಪಿಕ್ಚರ್ಗಳಿಗೆಲ್ಲ ಅದನ್ನು ಆ ಪ್ಲ್ಯಾಟ್ಫಾರ್ಮಲ್ಲಿ ಹೋದಾಗ ಆ ಚಿತ್ರದ ಗಳಿಕೆ ಎಷ್ಟಾಗುತ್ತೋ ಅದ್ರಲ್ಲಿ ಪರ್ಸೆಂಟೇಜ್ ಅವ್ರಿಗಿಷ್ಟು, ಮಾಧ್ಯಮ ಅಂದರೆ ಆ ಒಂದು ಚಾನಲ್ಗೆ ಇಷ್ಟು ಅಂತ. ಕಲಾವಿದರ ಸಂಘದ ವತಿಯಿಂದ ಅಥವಾ ನೀವು ಇನಿಷಿಯೇಟಿವ್ ತಗೊಂಡು, ಯಾಕಂದರೆ ನೀವು ಎಲ್ಲ ಇಂಡಸ್ಟ್ರಿಗಳಲ್ಲೂ ಸಿನಿಮಾಗಳು ಮಾಡುವಂಥವ್ರು, ನಿಮಗೆ ಗೊತ್ತಿದೆ ಹಾಗಾಗಿ. ಬಟ್ ಇಲ್ಲಿ ಮಾಡೋಕ್ಕೆ ಕಷ್ಟ. ಅದು ಆಲ್ರೆಡಿ ಚಾನಲ್ಸ್ ಇದೆಯಲ್ಲ. ಇವಾಗ ನಾನು ಹೊಸದಾಗಿ ಸ್ಟಾರ್ಟ್ ಮಾಡಿ ಮಾಡೋ ಬದಲು ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರೋ ಚಾನಲ್ಸ್ ಇದೆಯಲ್ಲ, ಸೊ ಅಲ್ಲಿ ಕೊಟ್ಟರೆ ನನ್ನ ಹತ್ರನೇ ಆಗಬೇಕಿದು ಅಂತ ಅಂದ್ಕೊಳ್ಳೋದು ತಪ್ಪು. ನಾವು ಹೆಂಗೋ ಒಬ್ಬ ಚಿತ್ರದ ನಿರ್ಮಾಪಕನಿಗೆ ದುಡ್ಡಾಗಬೇಕು. ಸೊ ಆಲ್ರೆಡಿ ಪ್ಲ್ಯಾಟ್ಫಾರ್ಮ್ ಡೆವಲಪ್ ಆಗಿರೋದು, ಎಸ್ಟಾಬ್ಲಿಷ್ ಆಗಿರೋದಿದೆ. ಆ ಪ್ಲ್ಯಾಟ್ಫಾರ್ಮಲ್ಲಿ ಕೊಟ್ಟಾಗ ಅವ್ರಿಗೆ ಕೊಟ್ಟದ್ದು ನೆಕ್ಸ್ಟ್ ಡೇಯಿಂದ ದುಡ್ಡು ಬರುತ್ತೆ ಅವ್ರಿಗೆ. ಇವಾಗ ನಾನು ಅದು ಎಕ್ಸ್ಪೆರಿಮೆಂಟ್ ಮಾಡಬೇಕು ಸ್ಟಾರ್ಟಿಂಗಿಂದ. ಇಲ್ಲವೇ ಇಲ್ಲ ಅನ್ನೋದಾದರೆ ನೀವು ಹೇಳಿದ್ದು ಕರೆಕ್ಟು, ಮಾಡಬೇಕಾಗುತ್ತೆ. ಬಟ್ ಇದೆ, ಓಪನ್ ಇದೆ, ಆ ಥರ ಪ್ಲ್ಯಾಟ್ಫಾರ್ಮ್ ತುಂಬ ಇದೆ ಆ ಥರ. ಕಟ್ಟಡ ವಿಚಾರಕ್ಕೆ ಬಂದರೆ ಸರ್, ರಿಮೇಕ್ ರೈಟ್ಸು ಅಥವಾ ಡಬ್ಬಿಂಗ್ ರೈಟ್ಸು ಪರಭಾಷೆಗಳಿಗೆ ಅದು ಯಾವ ಹಂತದಲ್ಲಿದೆ? ಅಲ್ಲ, ಇವಾಗ ನಿಮಗೆ ಗೊತ್ತಲ್ವಾ, ಈ OTT ಬಂದಮೇಲೆ ನೋ ರಿಮೇಕ್, ನೋ ಡಬ್ಬಿಂಗ್. ಡಬ್ಬಿಂಗಲ್ಲಿ 100% ಇರುತ್ತೆ. ಕೆಲವು ಇವಾಗ ನಾವು ಡಬ್ಬಿಂಗ್ ಮಾಡಿ ರೆಡಿ ಮಾಡ್ಕೋತಾ ಇದ್ದೀನಿ. ಈ ಎಲೆಕ್ಷನ್ ಆದಮೇಲೆ ಬಿಡುಗಡೆ ಮಾಡಬೇಕು ಅಂದ್ಕೊಂಡು ತೆಲುಗು, ತಮಿಳ್ ಆ ಥರ ಪ್ಲ್ಯಾನ್ ಮಾಡ್ತಾರೆ. ಕಾರ್ ಕೊಡೋ ಕಾನ್ಸೆಪ್ಟು ದರ್ಶನ್ ಸರ್ದ, ತರುಣ್ ಸರ್ದ, ರಾಕ್ಲೈನ್ ಸರ್ ಏನು ಹೇಳ್ತೀವಿ ಸರ್ ನಿರ್ಮಾಪಕರ ಈ ಒಂದು ನಿರ್ಧಾರಕ್ಕೆ? ಭಾಳ ಒಳ್ಳೆಯದಲ್ಲ, ಅವ್ರು ಉರುದುಂಬಿಸ್ತಾನೆ ಅಷ್ಟೇ, ಇನ್ನೇನು. ಮಾಸ್ಟರ್ ಸರ್ ಜಡೇಜ್ ಸರ್ ಒಂದು 2 ಮಾತು. ಈಗ ಸ್ಟೇರಿಂಗ್ ಇಟ್ಕೊಂಡು ಡ್ರೈವ್ ಮಾಡ್ತಾರೆ. ನಾನು ಫಸ್ಟ್ ಕ್ವಶನ್ ಅದೇ ಕೇಳಿದ್ದು ಸಾರ್ಗೆ. ಸರ್ ಕಾರ್ ಐಡಿಯಾ ಅಂದರೆ ನಿಮ್ಮದೇ ಇರುತ್ತಿದ್ದು ಅಂತ ರಾಕ್ಲೈನ್ ಸಾರ್ ಕಡೆ ತೋರಿಸಿ ಖುಷಿಯಾಗುತ್ತೆ. ನನಗೆ ರಾಕ್ಲೈನ್ ಸಾರ್ ಸಂಸ್ಥೆ ಯಾವಾಗಲೂ ತುಂಬ ಮುಖ್ಯ. ಯಾಕೆ ಅಂದರೆ ನಾನು ಫಸ್ಟ್ ಟೈಮ್ ಸಿನಿಮಾ ಅಂದರೆ ಗೊತ್ತಿರಲಿಲ್ಲ. ಸೊ ಇಲ್ಲಿ ನಾನು ಆ್ಯಕ್ಟಿಂಗ್ ಅಂತ ಊರಿಂದ ಬಂದಿದ್ವಿ, ಸಿನಿಮಾಗೆ ಸೇರೋದು ಗೊತ್ತಿಲ್ವಲ್ಲ. ಫಸ್ಟ್ ಟೈಮ್ ನನಗೆ ದುನಿಯಾ ವಿಜಯ್ ಅವರು ದೇವರು ಅಂತ ಒಂದು ಸಿನಿಮಾದಲ್ಲಿ ಸಾರ್ ಬ್ಯಾನರಲ್ಲಿ ನಡ್ತೀವಿ, ಅದರಲ್ಲೊಂದು ಪಾತ್ರ ಕೊಡಿಸಿದ್ರು. ಆವಾಗ ನಾನು ಫಸ್ಟ್ ಟೈಮ್ ಇಂಡಸ್ಟ್ರಿಯಲ್ಲಿ ನೋಡಿದೆ 200 ರೂಪಾಯಿ ಕನ್ವೆನ್ಸ್, ಅದು ರಾಕ್ಲೈನ್ ಸಾರ್ ಕಡೆಯಿಂದ. ಸೊ ಆ ಸಂಸ್ಥೆಗೆ ತಿರ್ಗಾ ಡೈಲಾಗ್ ರೈಟರಾಗಿ ನನಗೆ ತರುಣ್ ಸಾರು ಮತ್ತು ಜಡೇಶ್ ಸರ್ ಕರ್ಕೊಂಡು, ನನಗೆ ತರುಣ್ ಸರ್ ಬರ್ಸೋವಾಗ ಅಷ್ಟು ಗೊತ್ತಾಗಲಿಲ್ಲ ಏನಕ್ಕೆ ಇಷ್ಟು ಬರ್ಸ್ತಾವ್ರೆ ಅಂತ. ಸೊ ಆಮೇಲೆ ಇವತ್ತಿನ ದಿನ ಗೊತ್ತಾಗ್ತಾ ಇದೆ. ಮತ್ತು ಜನ ರಿಸೀವ್ ಮಾಡ್ಕೊಂಡಿದ್ದ ರೀತಿ, ಎಸ್ಪೆಷಲಿ ರೈತರು, ಅವರು ಸಬ್ಜೆಕ್ಟು, ಅವ್ರ ಮಾತು ಅಂತ ಹೇಳಿದಾಗ ಅವರು ಯಾವತ್ತೂ ಕೈ ಹಿಡಿತಾರೆ. ಸೊ ನಾವು ಯಾವುದೇ ಸಕ್ಸಸ್ಸು ಮತ್ತೊಂದನ್ನು ಅವ್ರಿಗೆ ಅರ್ಪಿಸ್ತಾ ಇದ್ದೀವಿ. ನಿಜವಾಗ್ಲೂ ಖುಷಿ ಆಗುತ್ತೆ. ಮೊನ್ನೆ ಎಲೆಕ್ಟ್ರಿಕ್ ಬೈಕ್ ತಗೊಂಡ್ಬಿಟ್ಟೆ, ನಿಜವಾಗ್ಲೂ 1 ಮಂತ್ ಬ್ಯಾಕ್. ಗೊತ್ತಿರಲಿಲ್ಲ ಯಾರೋ ಸೊ ಅಂದರೆ ಎಲೆಕ್ಟ್ರಿಕ್ ಬೈಕ್ ಅಂದರೆ ನಮ್ಮ ತಂತ್ರಜ್ಞರ ಸಿಚುವೇಶನ್ ಆ ಥರ ಇರುತ್ತೆ. ಇವಾಗ ತರುಣ್ ಸರ್ BMW ಹೇಳ್ತೀವಿ, ಅವರು ಅಪ್ ಟು ರಾಂಬರ್ 2ವರೆಗೂ 2 ವೀಲರಲ್ಲಿ ತಿರುಗಾಡಿದ್ದು ನಾವು ನೋಡಿದ್ದೀವಿ. ಅಂದರೆ ಅವ್ರು ಲಾಸ್ಟು ರಾಬರ್ಟ್ ಆದ್ಮೇಲಿಂದ ಅವರು ಬೆಳವಣಿಗೆ ಬೇರೆ, ಅಲ್ಲಿವರೆಗೂ ಅವರು 2 ವೀಲರಲ್ಲೇ ಇದು ಮಾಡಿದ್ದು. ಅಂದರೆ ಎಲ್ಲ ತಂತ್ರಜ್ಞರ ಅದು ಪರಿಸ್ಥಿತಿ, ಅದನ್ನು ಅರ್ಥಕೊಂಡು ಈ ಸಂಸ್ಥೆ ನಮಗೆ ಇದು ಮಾಡಿದ್ದು ತುಂಬ ಅವಶ್ಯಕತೆ ಇದೆ. ಅದು ನಮಗೋಸ್ಕರ ಅಂದ್ರೂ ಎಷ್ಟೋ ಸರಿ ನನಗೆ ಯಾರನ್ನು ಮೀಟ್ ಹಾಕೋದಾಗ ಈ ಕಾಟ್ಯಾರ್ ರೈಟ್ರು, ಗುರು ಶಿಷ್ಯರ್ ಡೈರೆಕ್ಟ್ರು ಏನು ಹಿಂಗೆ ಅಂತ, ಅಂದರೆ ಸಿನಿಮಾದಲ್ಲಿ ದುಡ್ಡಿದೆ ಅಂತ ಹೊರಗಡೆ ತುಂಬ ಭ್ರಮೆಯಲ್ಲಿದ್ದಾರೆ. ಅದಕ್ಕೆ ಮ್ಯಾಚ್ ಮಾಡೋಕ್ಕಾಗ್ತಾಯಿಲ್ಲ, ಒಂದು ಸಣ್ಣ ಕೊರಗು ಇತ್ತು. ಸೊ ಈ ಸಂಸ್ಥೆ ರಾಕ್ಲೈನ್ ಸರ್ ಅದು ಪೂರೈಸಿದ್ದಾರೆ. ನಾನು ಶಾಕಿಂಗ್ ಅಂದರೆ ಕಾಟ್ಯಾರ್ 2 ಹೇಳ್ತಾರೆ, ಎಲ್ಲಿದೆ ಲೈನು ಎಲ್ಲಿನ ನಾನು ಅದು ಈ ಥರದ್ದು ನಿಜವಾಗ್ಲೂ ಈ ಥರದ್ದು ಹೆಚ್ಚಿನಲ್ಲಿ ಬಂದೆ, ನನಗೆ ಶಾಕ್ ಕೊಟ್ಟರು. ಸೊ ಥ್ಯಾಂಕ್ ಯು ಸರ್. ಹಾಗೆ ಒಂದು ನಾರನ್ನು ಸೇರ್ತು ಅಂತ ಹೇಳ್ತಾರಲ್ಲ, ಅದೇ ಬಾಸ್ ಪ್ರತಿ ಒಂದು ಸ್ಟೇಜಲ್ಲೂ ನಮ್ಮಂಥವ್ರನ್ನ ಇವರು ಇವಾಗ ಇದು ಕಾರ್ ಕೂಡ ಗುರುತಿಸೋದ್ರ ಜೊತೆಗೆ ಬಾಸ್ ಪ್ರತಿ ಸ್ಟೇಜಲ್ಲೂ ನಮ್ಮನ್ನು ಗುರುತಿಸಿ ಆಲ್ರೆಡಿ ನಮಗೊಂದು ದಾರಿ ತೋರಿಸ್ಬಿಟ್ಟಿದ್ರು. ಅಂದರೆ ಬೇರೆ ಎಲ್ಲ ಹೋದಾಗ ಬೇರೆ ಪ್ರೊಡ್ಯೂಸರ್ ಅಪ್ರೋಚ್ ಮಾಡಿದಾಗ ಇವರು ಕಾಟ್ಯಾರ್ ರೈಟ್ರಪ್ಪ ಅಂತ ಹೇಳಿ ಇದು ಮಾಡಿದ್ದು, ಆ ಮೂಲಕ ಬಾಸ್ಗೂ ಇದು ತುಂಬ ಧನ್ಯವಾದ. ಏನು ಹೇಳಿದ್ರೆ ಸಾಲಲ್ಲ. ಒಬ್ಬ ದೊಡ್ಡ ಸ್ಟಾರ್ ನಮ್ಮನ್ನ ಜೊತೆಗೆ ಹೆಗಲ ಮೇಲೆ ನಿಂತ್ಕೊಂಡು ಇವ್ರು ಬರ್ದವರು ಅಂತ ಹೇಳಿದಾಗ ಅದು ಒಂದು ದೊಡ್ಡ ದಾರಿ ಅದು. ಸೊ ಅದು ಅವ್ರು ಮಾಡಿಕೊಟ್ರು. ಈ ಸಂಸ್ಥೆ ನಮಗೆ ಒಂದು ಗುರುತಿಸಿ ಒಂದು ಈ ಥರದ್ದು ಒಂದು ಬೆಳವಣಿಗೆ ತುಂಬ ಖುಷಿಯಾಗುತ್ತೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ತರುಣ್ ಸರ್ ಅವರೊಬ್ಬ ನಿರ್ದೇಶಕರಾಗಿ ನನಗೆ ಒಂದು ಅವಕಾಶ ಕೊಟ್ಟು
ನೋಡ್ರಿ ಕಾರು ಅರ್ಧ ಅವ್ರಿಗೂ ಸೇರ್ಬೇಕು, ಇಬ್ಬರು ಸೇರಿ ಬರ್ದಿರೋದ್ರಿಂದ. ಸೊ ಆದರೂ ಇಲ್ಲೂ ಬಿಟ್ಕೊಟ್ರಿ ಸರ್, ಥ್ಯಾಂಕ್ ಯು. ಅಲ್ಲ ಸರ್, ನಿರ್ದೇಶಕರಾಗಿ ಸಿಗದಂತ ಒಂದು ರೆಕಗ್ನಿಷನ್ ಒಬ್ಬ ಕಥೆಗಾರನಾಗಿ ಈ ಸಿನಿಮಾ ಅದೇ ನಾರು ಸೇರ್ತು ಅನ್ನೋದಿದೆಯಲ್ಲ, ಅದು ಒಬ್ಬ ರೈಟರ್ ಆಗಿ ಎಷ್ಟು ಖುಷಿ ಅನ್ಸುತ್ತೆ ಈ ಥರದ ಒಂದು ಉತ್ತೇಜನ ಸಿಗ್ತಕ್ಕಂಥ. ಸರ್ ಇವಾಗ ನಿರ್ದೇಶಕರಾಗಿ ಅನ್ನೋದಕ್ಕಿಂತ ನಿರ್ದೇಶಕರ ಅಭಾವ ಕಡಿಮೆ ಸ್ವಲ್ಪ ಇದೆ, ಬಟ್ ರೈಟರ್ ಅಭಾವ ತುಂಬ ಇದೆ. ನನಗೆ ಆವಾಗ ತರುಣ್ ಸರ್ ಹೇಳಿದಾಗ ನನಗೆ ಅದೇ ಖುಷಿ ಆಯಿತು. ಸೊ ಈ ಒಂದು ಅಭಾವ ಇದೆ. ನಾವು ಅಂದರೆ ರೈಟ್ರು ಅಂದ ತಕ್ಷಣ ತುಂಬ ಕಡೆಗಣಿಸೋದಿದೆ ಮತ್ತು ಅವ್ರ ಗುರುತು ಆಗೋದಿಲ್ಲ. ಸೊ ನಾನು ಆವಾಗ ತರುಣ್ ಸರ್ ನನಗೆ ಅದೊಂದು ಭಾಗ್ಯ ಅಂತ ನಾನು ಭಾವಿಸಿದೆ. ಸೊ ತರುಣ್ ಸರ್ಗೆ ಅಂದರೆ ಅವರು ಈ ಥರದ್ದು ಹೇಳಿದಾಗ ಸರಿ ಸರ್ ನನಗೊಂದು ಅವಕಾಶ ಇದೆ, ನಾನು ಮಾಡ್ತೀನಿ ಅಂತಂದು ಹೇಳಿ ಮಾಡಿದೆ. ಸೊ ಈ ಮೂಲಕ ಎಲ್ಲರಿಗೂ ಗೊತ್ತಾಗಬೇಕು, ಒಬ್ಬ ರೈಟ್ರು ಇಲ್ಲೊಂದು ವೇದಿಕೆ ಇದೆ, ಅವರು ಗುರುತಿಸ್ಬೋದು. ಸೊ ಅವರು ಬೆಳಕಿಗೆ ಬರ್ಬೋದು, ಆರ್ಥಿಕವಾಗಿ ಅವರು ಅಂದರೆ ಸಬಲರು ಆಗ್ಬೋದು ಅಂತ ನನಗೆ ಈ ಮೂಲಕ, ಎಸ್ಪೆಷಲಿ ಈ ಸಿನಿಮಾದ ಮೂಲಕ ಮೊದಲಿಂದ ಆಯಿತು. ಸೊ ಕೊನೆಗೂ ಫಿನಿಶ್ ಕೂಡ ಈ ಥರದ್ದು ಒಂದು ಇದು ಆಯಿತು. ಇದ್ರ ಮೂಲಕ ಆದ್ರೆ ಬರಲಿ ಎಲ್ಲ ರೈಟರ್ಸ್ ಅನ್ನೋದು ನನ್ನ ಹೆಚ್ಚಿನ ಅಷ್ಟೇ. ಏನಿಲ್ಲ, ಫಸ್ಟ್ ಆಫ್ ಆಲ್ ರಾಕ್ಲೈನ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಈ ಥರ ಒಂದು ಇನಿಷಿಯೇಟಿವ್, ಅವ್ರದ್ದೇ ಇನಿಷಿಯೇಟಿವ್ ಇದು, ಈ ಥರ ಮಾಡಬೇಕು ಅಂತೇಳಿ ಅಂತ ಟೆಕ್ನಿಷಿಯನ್ಸ್ನ ಗುರ್ಸೋದು. ಅದು ತುಂಬ ಕಮ್ಮಿ ಜನ ಪ್ರೊಡಕ್ಷನ್ ಹೌಸ್ಗಳು ನಾನು ನೋಡಿರೋದು. ಇದಕ್ಕೆ ಹಿಂದೆ ನಾನು ಮಾಡಿದಾಗ ತೂಗ್ದೀಪ ಪ್ರೊಡಕ್ಷನ್ಸ್ ಮಾಡಿದಾಗ, ಅವಾಗ ಬಾಸ್ ಜೊತೆ ಕೆಲಸ ಮಾಡಿದಾಗ ಅಲ್ಲಿ ನೋಡಿದ್ದೀನಿ ಟೆಕ್ನಿಷಿಯನ್ಸ್ನ ಗುರ್ಸೋದು, ಅವ್ರಿಗೆ ಅಂತ ಏನಾರು ಮಾಡಿಕೊಡೋದು ಅಂತ. ಅದು ಬಿಟ್ಟರೆ ನಾನು ಫಸ್ಟ್ ಟೈಮ್ ಅಣ್ಣನ ಜೊತೆ ವರ್ಕ್ ಮಾಡ್ತಿದ್ದೆ. ಇವ್ರು ಯಾವಾಗಿಂದ ಫಸ್ಟ್ ಕತೆ ನಾವು ಶುರುವಾದಾಗಿಂದನೂ ಟೆಕ್ನಿಷಿಯನ್ಸ್ಗೆ ಕೊಡೋ ರೆಸ್ಪೆಕ್ಟು ಅದು ಕೊಡ್ತಾನೆ ಇದ್ದರು. ಅದು ಎಸ್ಪೆಷಲಿ ರೈಟರ್ಸ್ಗೆ, ಯಾಕಂದರೆ ಇವತ್ತು ನಮಗೆ ಗೊತ್ತು ಎಷ್ಟು ಕೊರತೆ ಯಾಕಿದೆ ಅಂತಂದರೆ, ಎಷ್ಟೋ ಜನ ನಮ್ಮ ರೈಟರ್ಸು ತೆಲುಗು ಕೆಲಸ ಮಾಡ್ತಿದ್ದಾರೆ, ತಮಿಳಲ್ಲಿ ಕೆಲಸ ಮಾಡ್ತಿದ್ದಾರೆ, ಹಿಂದಿಗೂ ಕೆಲಸ ಮಾಡ್ತಿದ್ದಾರೆ. ಏನು ಅಂತಂದರೆ ಅವ್ರುಗಳಿಗೆ ಏನು ಅಂದರೆ ಅಂದ್ಕೊಂಡಿದ್ದು ನಮಗೆ ಇಲ್ಲಿ ಫಿನಾನ್ಷಿಯಲ್ ಎಷ್ಟು ಸ್ಟ್ರಾಂಗ್ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಏನಾಗೋಯ್ತು ನಮ್ಮಲ್ಲಿ, ನಮ್ಮ ಫಾಲ್ಟ್ಗಳೇನು ಅಂದರೆ ರೈಟರ್ ಆಗಿದ್ದವರು ಒಂದು ಫಿಲಮ್ 2 ಫಿಲಮ್ ನಾವು ರೈಟಿಂಗ್ ಆಗ್ತಿದ್ದಂಗೆ ಡೈರೆಕ್ಟರ್ ಆಗಿ ಮತ್ತೆ ಬರ್ಡನ್ ಜಾಸ್ತಿ ಮಾಡ್ಕೊತಾ ಇದ್ದೀವಿ. ಮೊದಲು ಹೆಂಗಿತ್ತು ಅಂದರೆ, ಯಾರು ಪುಟ್ಟಣ್ಣ ಸರ್, ಸಿದ್ಲಿಂಗಯ್ಯ ಸರ್ ಮಾಡ್ಬೇಕಾರೆ ಒಂದು ಕಾದಂಬರಿ ತೊಗೊಂಬರೋರು, ಅದನ್ನು ಒಂದು ರೈಟರ್ ಯಾರೋ ಸಿ ಉದಯಶಂಕರ್ಗೋ ಯಾರೋ ಒಬ್ರು ಕೊಟ್ಟು ಒಂದು ಮಾಡಿಸೋರು, ಅಲ್ಲಿಂದ ಒಂದು ಡೈರೆಕ್ಟರ್ ಕೈಗೆ ಬರೋದು. ಸೊ 3 ವರ್ಷನ ಆಗೋದು. ಈಗ ಅದನ್ನೇ ನಾನು ಫಾಲೋ ಮಾಡಿದೆ. ಓಕೆ, ಜಡೇಶ್ ಒಂದು ಕತೆ ತೊಗೊಂಡು ರೆಡಿ ಮಾಡೋಣ ಅಂತಂದರೆ ಒಂದು ಸ್ಟೋರಿಯಾಗಿ ಜಡೇಶ್ ಶುರು ಮಾಡಿದ್ರು, ಒಂದು ಡೈಲಾಗ್ ವಯಸ್ಸಲ್ಲಿ ಮಾಸ್ತಿ ಶುರು ಮಾಡಿದ್ರು. ಸೊ ಎಲ್ಲರಿಗೂ ಅವ್ರು ಸಿಗೋ ಕ್ರೆಡಿಟ್ 100% ಆ ಕ್ರೆಡಿಟ್ ಸಿಗುತ್ತೆ. ಸೊ ಇದ್ರಲ್ಲಿ ತುಂಬ ದೊಡ್ಡದಿದೆ, ಒಂದು ಎಲ್ಲರಿಗೂ ಹಂಚೋಷ್ಟು ಕ್ರೆಡಿಟ್ ಇರುತ್ತೆ. ಎಲ್ಲ ನಾವೇ ಮಾಡ್ಕೋಬೇಕು ಅಂತ ಅಲ್ಲದೇ ಅವ್ರವ್ರ ಜವಾಬ್ದಾರಿಗಳು ಕೊಟ್ಟಾಗ ಕೆಲಸ ಈಸಿ ಆಗುತ್ತೆ, ಸಿನಿಮಾ ಚೆನ್ನಾಗುತ್ತೆ ಅನ್ನೋದು ನಮ್ಗೆ ಈ ಸಿನಿಮಾಯಿಂದ ಪ್ರೂವ್ ಆಗಿದೆ ಅಷ್ಟೇ. ಸರ್ ಯಾಕಂದ್ರೆ ಸರ್ 3 ಕಾರ್ ಕೊಡ್ತಿರೋದಕ್ಕೆ ಇಷ್ಟೊಂದು ಮಳೆ ಬರ್ತಿದೆ, ಇನ್ನೂ ಜಾಸ್ತಿ ಕಾಲಗಳು ಕೊಡ್ತಾರೆ, ಜಾಸ್ತಿ ಮಳೆ ಬರ್ಬೋದು. ಖಂಡಿತಲೂ ಕೊಡೋಣ. ಮಾತಾಡಿ ದಯವಿಟ್ಟು ಇದನ್ನೇ ತಗೋಣ. ಇದನ್ನ ಕೆಳಗಿಟ್ರೆ ಆಯ್ತಮ್ಮ, ಅದು ಕೆಳಗಡೆ ಇದನ್ನ ಕೆಳಗಿದ್ರೆ ಆಯ್ತು ಅಷ್ಟೇ. ಹೌದಾ? ನೀನು ಅಲ್ಲೇ ಕೂತ್ಕೊಂಬ, ಎತ್ಕೊಂಬ, ಮುಂದೆ ತೆಗೆದುಬಿಡು. ಇದು ಬಸ್ ಬಿಡಿ. ಇಲ್ಲ ವೆಯ್ಟ್ ಇದೆ ನೀನು ಬಾ ಬಿಡು ಸಾಕು. ಸೂರಜ್ ಅವರೇ, ನಿಮ್ಗೆ ತುಂಬ ಎಮೋಷನಲ್ ಮೂಮೆಂಟ್ ಇದು ಆ್ಯಕ್ಚುಲಿ, ಏನು ಹೇಳ್ತೀರಾ? ಅಲ್ಲ, ಈ ಸಿನಿಮಾ ಮಾಡೋಕ್ಕೆ ಕಾರಣ ಮೇನು ಇನ್ಯಾರೂ ಅಲ್ಲ, ಅಣ್ಣನೇ. ಅವರಿಂದನೇ ಈ ಸಿನಿಮಾ ಆಗಿದ್ದು. ಆ್ಯಕ್ಚುಲಿ ನಾನು ಈ ಸಿನಿಮಾ ಮುಂಚೆ ಬೇರೆ ಸಿನಿಮಾಗೆಲ್ಲ ಓಡಾಡ್ತಾ ಇದ್ದೆ, ಅದಿನ್ನೂ ಆಗಿರಲಿಲ್ಲ. ಮನೇಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡ, ಬಾಯಿ ಸಿನಿಮಾ ಮಾಡು ಅಂದ್ಬಿಟ್ಟು ತರುಣ್ ಸರ್ಗೆ ಹೇಳಿ, ಅಣ್ಣ ಫೋನ್ ಮಾಡಿ ಸುರೇಶ್ ಬರ್ತಾನೆ ಮಾತಾಡು ಅಂತ ಹೇಳಿ ಸಿನಿಮಾ ಕೊಡಿಸಿದ್ರು. ಆ್ಯಂಡ್ ತರುಣ್ ಸರ್ ಅಷ್ಟೇ, ಬಂದ ತಕ್ಷಣ ಸಿನಿಮಾ ಕೊಡಲಿಲ್ಲ, ಬಂದು ನನಗೆಲ್ಲ ಕತೆ ಹೇಳಿ ಲುಕ್ ಟೆಸ್ಟ್ ಮಾಡಿ ಆಮೇಲೆ ಫೈನಲೈಸ್ ಮಾಡಿದ್ರು. ಫಸ್ಟ್ ಆಫ್ ಆಲ್ ಅಣ್ಣಂಗೆ ತುಂಬ ಥ್ಯಾಂಕ್ಸ್. ಅವ್ರು ಇಲ್ಲದೆ ಈ ಸಿನಿಮಾ ಆಗ್ತಾ ಇರಲಿಲ್ಲ, ಈ ಸಿನಿಮಾ ಕಂಪ್ಲೀಟು ಆಗ್ತಾ ಇರಲಿಲ್ಲ. ಆ್ಯಂಡ್ ತರುಣ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ. ಅವರು ತುಂಬ ಹೇಳ್ಕೊಟ್ಟು ಮಾಡಿಸಿದ್ರು ನನಗೆ. ಆ್ಯಂಡ್ ರಾಕ್ಲೈನ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸರ್ಪ್ರೈಸ್ ಗಿಫ್ಟ್ ಇದು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನನ್ನನ್ನು ಬೇರೆ ವಿಷಯಕ್ಕೆ ಬಾ ಅಂತ ಕರೆದಿದ್ರು, ಅದು ಈ ರೀತಿ ಸರ್ಪ್ರೈಸ್ ಆಯಿತು. ಆ್ಯಂಡ್ ಅಣ್ಣ, ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಯಾಕಂದರೆ ಅವರಿಂದನೇ ಇವತ್ತು ನಾನು ಇಲ್ಲಿ ಕೂತಿರೋದು, ಇಷ್ಟೊಂದು ಸ್ಟ್ರಾಂಗಾಗಿ ಕೂತಿರೋದು ಅವರಿಂದನೇ. ಆ್ಯಂಡ್ ಥ್ಯಾಂಕ್ ಯು ಆಲ್. ಒಂದೇ ಬಿಡ್ತೀನಿ ಸದ್ಯಕ್ಕೆ. ಅಲ್ಲ, ಜೋರಾಗಿ ಹೇಳ್ತೀನಿ, ಅಲ್ಲೇ ಬರ್ತೀನಿ.
ಅಲ್ಲಲ್ಲ ಸುಮಾರು ಜನಕ್ಕೆ ಗೊತ್ತಿಲ್ಲ ಆದರೆ ಸುಮಾರು ಜನಕ್ಕೆ ಗೊತ್ತಿಲ್ಲ ಸೂರಜ್ದು. ನಾನೀಗ ಅದೇ ಹೇಳ್ತಿದ್ದೆ ಏನಂದರೆ ನಮಗೆ ಥ್ಯಾಂಕ್ಸ್ ಅವ್ರಿಗೆ ಥ್ಯಾಂಕ್ಸ್ ಅಂತ ಇಲ್ಲ ಇವ್ರ ಸಂಸ್ಥೆಯಿಂದ ಸುಮಾರು ಜನ ನಮ್ಮ ತಂದೆ ಕಾಲದಲ್ಲಿ ಇರ್ಬೇಕಾದ್ರೆ ಸುಮಾರು ಜನ ಕೆಲಸ ಮಾಡೋದು ಅದು ಇವ್ರ ಸಂಸ್ಥೆಯಿಂದ. ಮೀಸೆ ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು ದೊಡ್ಡ ನಿರ್ಮಾಪಕರು, ಅವ್ರ ಮಗ ಅವ್ನು ಹೇಳ್ತಾರೆ ಸುಮ್ಮನೆ ತುಂಬ ಚಿಕ್ಕ ಮಾತು, ಅವ್ನು ತುಂಬ ದೊಡ್ಡದು. ಸೊ ಈ ಲೆಕ್ಕ ತಗೋಬೇಕು ಸುಮಾರು ಆಯಿತು. ಸೂರಜ್ ಅವರ ಸಿನಿಮಾದಲ್ಲಿ ಲುಕ್ ವೆರಿ ಪ್ರಾಮಿಸಿಂಗ್. ಹೌದು, ತುಂಬಾ ಒಂದು ಒಳ್ಳೆ ಇಂಟೆನ್ಸ್ ರೋಲ್ ಮಾಡಿದ್ರಿ. ಹೌದು. ಸೊ ನಿಮ್ಮನ್ನ ನೀವು ರಿಲೀಸ್ ಟೈಮಲ್ಲಿ ನೋಡ್ಕೊಂಡಾಗ ಸ್ಕ್ರೀನ್ ಮೇಲೆ ಏನ್ ಅನಿಸ್ತು? ಅಲ್ಲ, ಈ ಲುಕ್ಕನ್ನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸೊ ಲುಕ್ ವೈಸ್ ಎಲ್ಲ ತರುಣ್ ಸರ್ ಡಿಸೈಡ್ ಮಾಡಿದ್ರು. ಅದಕ್ಕೆ ಫಸ್ಟ್ ಲುಕ್ ಟೆಸ್ಟ್ ಕೂಡ ಮಾಡಿದ್ರು. ಲುಕ್ ಟೆಸ್ಟ್ ಎಲ್ಲ ಆದಮೇಲೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದು ನಾವು. ಸೊ ಖುಷಿ ಅನಿಸ್ತು. ಗುಡ್. 2 ಥರ ಶೇಡ್ ಇದೆ. ಒಂದು ಫುಲ್ಲು ಶೇವ್ ಬ್ರಾಹ್ಮಣರು ಲುಕ್ಕು, ಇನ್ನು ಸೆಕೆಂಡು ನೋಡಿದ್ರ ನೀವೇ. ಸೊ ಚೆನ್ನಾಗಿದೆ. ಅಲ್ಲ, ಇನ್ನೊಂದು ಹೇಳ್ಬಿಡ್ತೀನಿ, ಯಾರಿಗೂ ಗೊತ್ತಿಲ್ಲ, ಆಕ್ಸಿಡೆಂಟ್ ಆಗಿ ಕಾಲು ಇದು ಮಾಡ್ಕೊಂಡು ಆದ್ಮೇಲೂ ಕೂಡ ಕ್ಲೈಮ್ಯಾಕ್ಸ್ ಬಂದು ಮಾಡಿಕೊಟ್ಟ. ಅದು ಡೆಡಿಕೇಶನ್ ಅಂತ. ಯಾರೂ ಮಾಡಲ್ಲ, ಇಲ್ಲ ಕುಗ್ಗೋಗ್ತಾರೆ ಯೂಶಲಿ, ಏನು ಹಿಂಗೆ ಆಗೋಯ್ತಲ್ಲ ಅಂತ. ಬಟ್ ಆದರೂ ಕ್ಲೈಮ್ಯಾಕ್ಸ್ ಬಂದು ಇಲ್ಲ ನಾನು ಬಂದು ಮಾಡ್ತೀನಿ, ನನಗೆ ಸ್ವಲ್ಪ ನೀನೇನು ತಲೆ ಕೆಡಿಸ್ಕೊಬೇಡ. ಆ್ಯಕ್ಚುಲಿ ಒಂದೇನ ತರುಣ್ ಆಗಲಿ ಅಣ್ಣ ಆಗಲಿ ಅವ್ರು ತುಂಬ ಸಪೋರ್ಟ್ ಕೊಟ್ಟರು. ಇಲ್ಲ ಅವನೇ ಮಾಡಬೇಕು. ಯಾಕಂದ್ರೆ ನಾನು ಹಾಸ್ಪಿಟ್ಲಿದ್ದಾಗ ಹೇಳ್ಬೋದು, ಅಪ್ಪ ಇನ್ನೂ ಕ್ಲೈಮ್ಯಾಕ್ಸ್ ಇದೆ, ಬೇಗ ರೆಡಿ ಆಗ್ಬಿಟ್ಟು ಬಾ ಅಂತೇಳಿ. ನಮ್ಗೆ ಗೊತ್ತಿರಲಿಲ್ಲ ಸರ್ ಕ್ಲೈಮ್ಯಾಕ್ಸ್. ಅವರು ಕ್ಲೈಮ್ಯಾಕ್ಸ್ ಮುಂಚೆ ಆಗಿರೋದು, ಕ್ಲೈಮ್ಯಾಕ್ಸ್ ಅದು ಕೂಡ ಅದಾದ್ಮೇಲೆ ಡಾಕ್ಟರ್ ಪರ್ಮಿಷನ್ ತಗೊಂಡು ಈ ಕೇಮ್ ಅಂಡ್ ಇಟ್ ಕ್ಲೈಮ್ಯಾಕ್ಸ್ ಆಸ್ ವೆಲ್ ಆಸ್ ಡಬ್ಬಿಂಗ್ ಪೋಸ್ಟ್. ಎಷ್ಟು ದಿನ ಇತ್ತು ಕ್ಲೈಮ್ಯಾಕ್ಸ್? ಒನ್ ಡೇ ಅವ್ರದ್ದು ಒಂದು ಡೇ ಇತ್ತು. ನಾವು VFX ಸಪೋರ್ಟ್ ತೊಗೊಂಡ್ರಿ. ಬಟ್ ಸ್ಟಿಲ್ ಅಂದರೆ ಅವ್ರು ನಿಂತ್ಕೊಳ್ಳೋಕೆ ಆಗಲ್ಲ. ಬಟ್ ಅಂದರೂ ಕೂಡ ಒಂದು ಲೆಕ್ಕಲ್ಲೇ ಅವ್ರು ಮೇಕಪ್ ವಿಕ್ ಎಲ್ಲ ಹಾಕಿಸಿ ಎಲ್ಲ ಕ್ಲೋಸ್ ಶಾರ್ಟ್ಸ್ ವಿತ್ ಡೈಲಾಗು ಮಾಡ್ಯುಲೇಷನ್ನು ಎಲ್ಲನೂ ಮಾಡಿ ಡಬ್ಬಿಂಗ್ ಕೂಡ ಅಲ್ಲಿ ಫಸ್ಟ್ ನಾವು ಮೈಸೂರು ಟ್ರೈ ಮಾಡಿದ್ವಿ ಡಬ್ಬಿಂಗ್ ಮಾಡಿಸ್ಬೇಕು ಅಂತ. ಬಟ್ ಅಲ್ಲಿ ಸ್ಟುಡಿಯೋ ಸ್ವಲ್ಪ ಕಂಫರ್ಟಬಲ್ ಇರಲಿಲ್ಲ. ಮತ್ತೆ ಅಲ್ಲಿಂದ ಬೆಂಗಳೂರಿಗೆ ಹೀಗೆ ಅವ್ರು ಬಂದು ಮತ್ತೆ ಇಲ್ಲಿ ಡಬ್ಬಿಂಗ್ ಮಾಡಿಕೊಟ್ಟು ಕಾರಲ್ಲಿ ಟ್ರಾವೆಲ್ ಮಾಡೋಂಗೂ ಇರಲಿಲ್ಲ. ಅಂದರೆ ಇವಾಗ ಅಟ್ಲೀಸ್ಟ್ ಪರವಾಗಿಲ್ಲ, ಅವಾಗ ಇನ್ನೂ ತುಂಬ ಸೆನ್ಸಿಟಿವ್ ಇತ್ತು. ಡೈರೆಕ್ಟರ್ ಟಚ್. ಬಟ್ ಇನ್ನೊಂದು ನನಗೆ ಗೊತ್ತಿರಂಗೆ ಇನ್ನೊಂದು 3 ಮಂತ್ಸ್ ಮತ್ತೆ ಅವ್ನ ಕಲಲ್ಲಿ ನಿಂತ್ಕೊಂಡ್ಬರ್ತಾನೆ. ಇದೊಂದು ಮಾತ್ರ ಗ್ಯಾರಂಟಿ. ಥ್ಯಾಂಕ್ ಯು.
ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇನ್ನಷ್ಟು ಅಪ್ಡೇಟ್ಸ್ಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ.